ಹರ್ಷ, ನಾನು ಟೆಸ್ಟ್ ಮಾಡಿನೇ ತಂದಿದ್ದೆ ದಾದಾ. ಈ ಪದಕ್ಕೆ ಅರ್ಥ ಗೊತ್ತಾದ ಅವ್ರಿಗೆ? ನನಗೆ ಮೋಸ ಮಾಡ್ಬಿಟ್ಟ. ಗನ್ ತಗೊಂಡು ಶೂಟ್ ಮಾಡ್ಬೇಕಿತ್ತವ್ರಲ್ಲ. ಹರ್ಷ, ಸಮಾಧಾನ ಮಾಡ್ಕೋ. ಎಲ್ಲರೂ ನನಗೆ ಮೋಸ ಮಾಡ್ತಾರೆ ದಾದಾ. ಹರ್ಷ, ಇವತ್ತು ನಿನ್ನ ಹುಟ್ಟಿದ ಹಬ್ಬ. ಕೋಪ, ಬೇಜಾರು ಇವುಗಳಿಗೆ ಇವತ್ತು ಜಾಗ ಇರಬಾರ್ದು. ಇವತ್ತು ನೀನು ಸಂತೋಷವಾಗಿರಬೇಕು. ಸ್ಮೈಲ್ ಸ್ಮೈಲ್. ದಾದಾ, ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಹರ್ಷ, ಯಾವುದೇ ವಿಷಯಕ್ಕೆ ಆತಂಕ ಪಡಬೇಡ. ಮನೆ ವಿಚಾರ ಆಗಲಿ, ಆಫೀಸ್ ವಿಚಾರ ಆಗಲಿ 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡು. ಯಾವುದೇ ಕಾರಣಕ್ಕೂ ದುಡುಕ್ಬೇಡ. ಇಲ್ಲ ದಾದಾ, ನಾನು ಎಲ್ಲನೂ ಯೋಚನೆ ಮಾಡಿನೇ ಮಾಡೋದು. ನಿಮಗೆ ಗೊತ್ತಲ್ವಾ, ನಾನು ಯಾವತ್ತಾದರೂ ಅವಸರ ಪಟ್ಟು ಏನಾದರೂ ಡಿಸಿಷನ್ ತಗೊಂಡಿದ್ದೀನಾ? ಕೂತ್ಕೋ ಕೂತ್ಕೋ. ಬುದ್ಧಿ ಕೆಲವು ಬಾರಿ ಹೇಳುತ್ತೆ ಗೋ ಅಹೆಡ್ ಅಂತ. ಥಟ್ ಅಂತ ಓಡಿಬಿಡಬಾರ್ದು. ಒಂದು ಕ್ಷಣ ನಿಂತು ನಮ್ಮ ಮನಸ್ಸಿಗೆ ಕೇಳಬೇಕು. ಅದು ಹೇಳುತ್ತೆ ಏನು ಮಾಡಬೇಕು ಅಂತ. ನಿನಗೆ ಬೇಜಾರಾಗದೇ ಇದ್ರೆ ಒಂದು ವಿಷಯ ಹೇಳ. ಹೇಳಿ ದಾದಾ. ವರ್ಧನ್ ಇದು ನಮ್ಮ ಗುರುತು. ಈ ಹೆಸರಿನ ಮೇಲೆ ಜನಗಳಿಗೆ ಅಭಿಮಾನ ಇದೆ. ಮುಖ್ಯವಾಗಿ ನಂಬಿಕೆ ಇದೆ. ಅದನ್ನೇ ಬದಲಾಯಿಸ್ಬಿಟ್ಟೆ. ಆದರೆ ಹೆಸರು ಚೇಂಜ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಆಯ್ತಾ, ನೋಡು, ಅಮ್ಮ ಇಟ್ಟಿರೋ ಹೆಸರು ನಮಗೆ ಒಳ್ಳೇದಾಗಬೇಕು ಅಂತ ಮನಸಾರೆ ಹರಿಸಿ ಇಟ್ಟಿದ್ದಾರೆ. ಯಾರೋ ಬಂದು ಒಂದು ಅಕ್ಷರ ಸೇರಿಸಿದ್ರೆ ತೆಗೆದ್ರೆ ಒಳ್ಳೇದಾಗಲ್ಲ ಕಣೋ. ಹೆಸರು ಮನುಷ್ಯನ ದೊಡ್ಡೋನ್ ಮಾಡಲ್ಲ. ಮನುಷ್ಯ ಸಾಧಿಸಿದ ಮೇಲೆ ಹೆಸರು ದೊಡ್ಡದಾಗತ್ತೆ. ವರ್ಧನ್ ಅಪ್ಪ ಅವರು ಸಾಧಿಸಿ ನಮಗೆ ಕೊಟ್ಟು ಹೋಗಿರ್ತಕ್ಕಂಥ ಹೆಸರು. ಅದನ್ನು ಹೆಮ್ಮೆಯಿಂದ ಹೇಳ್ಕೊ. ನೀನು ಹರ್ಷವರ್ಧನ್ ಅಂತ. ನಮ್ಮನ್ನು ಬೆಳೆಸ್ತಾ ಇರೋ, ಕಾಪಾಡ್ತಾ ಇರೋ ಹೆಸರನ್ನು ಬದಲಾಯಿಸಿದ್ರೆ ತಪ್ಪಲ್ವಾ? ಹೌದದ, ನಾನು ತಪ್ಪು ಮಾಡಿಬಿಟ್ಟೆ. ಐ ಆಮ್ ಸಾರಿ. ಈಗ ಹೇಳು, ಏನೇನು ಹೆಸರು? ಹರ್ಷವರ್ಧನ್. ಇವತ್ತು ನಿನ್ನ ಹುಟ್ಟಿದ ಹಬ್ಬ. ಇವತ್ತು ನಿನಗೆ ಮತ್ತೆ ನಾಮಕರಣ ಆಯಿತು. ಕಂಗ್ರ್ಯಾಚುಲೇಷನ್ಸ್. FM ಕೇಕ್ ತಗೊಂಬಾ ಬೇಗ. ರಮ್ಯಾ, ಕೇಳಿಸ್ಕೋ. ಸರ್, ಇದೆಲ್ಲ ನನಗೊಂಥರ ಕನ್ಸಿನ ತರ ಇದೆ. ಅವತ್ತು ಕಾಲೇಜಲ್ಲಿ ನೀವು ಬ್ಲ್ಯಾಂಕ್ ಚೆಕ್ ಕೊಟ್ಟಾಗಿಂದ ಹಿಡಿದು ಇವತ್ತಿನವರೆಗೂ ನೀವು ನನ್ಗೋಸ್ಕರ ಮಾಡಿರೋ ಸಹಾಯನ ನನ್ ಕೈಲಿ ಮರೆಯಕ್ಕೆ ಆಗಲ್ಲ. ನನ್ ಮದ್ವೆಗೆ ಹೆಲ್ಪ್ ಮಾಡಕ್ ಬಂದವರು ಆ ಮದ್ವೆಯಿಂದ ನನ್ನ ಕೆಟ್ಟದಾಗತ್ತೆ ಅಂತ ಗೊತ್ತಾದ ಕೂಡ್ಲೆ ನೀವು ಥೇಟ್ ಸಿನಿಮಾಗಳಲ್ಲಿರೋ ಹೀರೋ ತರ ಬಂದು ನನ್ ಮದ್ವೆನ ನಿಲ್ಸಿದ್ರಿ. ನಿಜ ಹೇಳ್ಬೇಕು ಅಂದ್ರೆ ನೀವ್ ನನಗ್ ಹೀರೋನೆ. ನಿಮಗೆ ನನ್ ಮೇಲೆ ನಂಬಿಕೆ ಇದೆ, ನನಗೂ ನಿಮ್ ಮೇಲೆ ನಂಬಿಕೆ ಇದೆ ಅನ್ನೋದನ್ನ ನಾನು ಹೇಳಿನೇ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತೇನಿಲ್ಲ ಸರ್.
ಐ ಲವ್ ಯು ಅನ್ನೋದಕ್ಕಿಂತ ಐ ಟ್ರಸ್ಟ್ ಯು ಅನ್ನೋದು ಹೆಚ್ಚು ಸೂಕ್ತ ಅಂತ ನೀವೇ ಹೇಳಿದಿರಾ ಅಲ್ವಾ? ನೀವು ನನಗೆ ಸಾಕಷ್ಟು ಸಲ ಐ ಟ್ರಸ್ಟ್ ಯು ಅಂತ ಹೇಳಿದಿರಾ. ಹಾಗಾದ್ರೆ ನೀವು ನನಗೆ ಹೇಳಿರೋದು ಐ ಇರ್ಲಿ ಬಿಡು. ಅಪ್ಪ ಅಮ್ಮಂಗೆ ನನ್ ಮೇಲೆ ತುಂಬಾನೇ ಪ್ರೀತಿ ಕಾಳಜಿ ಇದೆ, ಅದು ಸಹಜನೇ. ಆದ್ರೆ ನೀವ್ ನನಗೆ ಯಾರು? ನೀವ್ಯಾಕ್ ನನ್ ಮೇಲೆ ಕಾಳಜಿ ವಹಿಸ್ಬೇಕು? ಸರ್, ನಿಮ್ ಬಗ್ಗೆ ನನ್ ಮನ್ಸಲ್ಲಿ ಏನಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನಿಮ್ ಮನ್ಸಲ್ಲಿ ನನ್ ಬಗ್ಗೆ ಏನಿದೆ ಅಂತ ನನಗಿನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಇದು ನನಗ್ ಯಾವಾಗ ಗೊತ್ತಾಗುತ್ತೆ? ನನ್ ಬಗ್ಗೆ ಕಾಳಜಿ ಮಾಡೋನು, ನಂಬಿಕೆ ಇಡೋನು, ಪ್ರೀತಿ ಮಾಡೋನು ನನ್ ಸಂಗಾತಿಯಾಗಿ ಬರ್ಬೇಕು ಅಂತ ನಾನ್ ಮುಂಚೆ ನಿಮ್ ಹತ್ರ ಹೇಳಿದ್ದೆ ಅಲ್ವಾ? ನಿಮ್ಗೆ ನನ್ ಮೇಲೆ ಕಾಳಜಿ ಇದೆ, ನಂಬಿಕೆನೂ ಇದೆ. ನೀವೇ ಯಾಕೆ ನನ್ ಬಾಳ ಸಂಗಾತಿ ಆಗ್ಬಾರ್ದು? ಅನು, ನೀನಾ ಬರ್ದಿದ್ದು? ಹೂ ರಮ್ಯಾ, ಹೇಗಿದೆ? ಸೂಪರ್ ಅನು, ಸೂಪರ್. ಮನ್ಸಲ್ಲಿರೋದು ಎಲ್ಲಾನು ಬರ್ದ್ಬಿಟ್ಟಿದ್ಯಾ. ಇದನ್ನೇನಾದ್ರೂ RS ಸರ್ ಓದಿದ್ರೆ ಖಂಡಿತ ಒಪ್ಕೊಂತಾರೆ. ಅಲ್ಲಿಗೆ ನಿನ್ ಲವ್ ಲೈಫು ಸೆಟಲ್ ಆಗೋಗುತ್ತೆ. ಡೋಂಟ್ ವೆರಿ ಕಣೆ, ಹೊಡಿ ಕೈನಾ. ನಿಜವಾಗ್ಲೂ ಒಪ್ಕೋತಾರೆ ಅಂತ್ಯಾ? ಅದ್ರಲ್ಲೇನಿದೆ ಡೌಟು? ಇರು. ಇವೆರಡ್ರಲ್ಲಿ ಒಂದ್ ಮುಟ್ಟು. ಇದೆಲ್ಲ ಬೇಕಾಗಿಲ್ಲ, ನೀ ಸುಮ್ನೆ ಹೋಗಿ ಲೆಟರ್ ಕೊಡು. ರಿಸಲ್ಟೇ ಗೊತ್ತಾದ್ಮೇಲೆ ಹಾಲ್ ಟಿಕೆಟ್ಗೆ ಯಾಕಮ್ಮ ಪೂಜೆ ಮಾಡ್ತೀಯಾ? ಹೋಗು ಪುಟಿ, ಹೋಗು. ನೋಡು ಅನು, RS ಸರ್ ಅವ್ರ ಎಲ್ಲಾ ಕೆಲ್ಸನೂ ಬಿಟ್ಟು ನಮ್ಮ ಒಟ್ಟಾರಕ್ಕೆ ಬಂದು ನಿನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ನಿನ್ ಮೇಲೆ ಪ್ರೀತಿ ಕಾಳಜಿ ಇಲ್ದೇನಾ? ಅವ್ರಿಗೂ ನೀನಂದ್ರೆ ಇಷ್ಟ ಕಣೆ. ಇಲ್ಲ ಅಂದಿದ್ರೆ ನಿನ್ ಮದ್ವೆಗೆ ಸಹಾಯಕ್ಕೆ ಅಂತ ಯಾರಿಗಾದ್ರೂ ಹೇಳಿ ಕಳಿಸ್ತಿದ್ರು ಅಲ್ವಾ? ಸಿನಿಮಾಗಳಲ್ಲಿ ಹೀರೋಗಳಿಗೆ ಲಾಜಿಕ್ ಇರಲ್ವಲ್ಲ, ಇದನ್ನು ಹಾಗೇನೆ. ಇಲ್ಲಿ ಲಾಜಿಕ್ ಇಲ್ಲ, ಎಲ್ಲ ಮ್ಯಾಜಿಕ್. RS ಸರ್ ಬಂದ್ರು, ಸಹಾಯ ಮಾಡಿದ್ರು, ಮದ್ವೆನೂ ನಿಲ್ಸಿದ್ರು. ಎಲ್ಲ ಮಾಯಾ ಬಜಾರ್. ಈಗ್ಲೂ ಹೇಳು, ಎರಡರಲ್ಲೊಂದು ಮುಟ್ಬೇಕಾ? ರಮ್ಯಾ, ನೀನ್ ಈಗ ಹೇಳ್ಬೇಡ್ವೆ, ನನ್ನ ಉಸಿರಾಟ ಇನ್ನೂ ಜಾಸ್ತಿ ಆಗತ್ತೆ. ರಮ್ಯಾ, RS ಸರು ಈ ಲೆಟರ್ ಓದಿ ಏನಂತಾರೆ ಅನ್ನೋ ಭಯನಾ? ಅಲ್ಲ ಕಣೆ, ಕ್ಯೂರಿಯಾಸಿಟಿ. ನೀನ್ ಕ್ಯೂರಿಯಾಸಿಟಿನ ನಾನೇ ಕೊಂದ್ಬಿಡ್ಲಾ? ಸುಮ್ನೆ ಹೋಗಿ RS ಸರ್ಗೆ ಲೆಟರ್ ಕೊಡು, ಅವ್ರು ಖಂಡಿತ ಓಕೆ ಅಂತಾರೆ.